ಎಲ್ಲರಿಗೂ ನಮಸ್ಕಾರ. ಈ ಸಿಂಹ ರಾಶಿಯವರು ತುಂಬಾನೇ ಪಾಸಿಟಿವ್ ಮೈಂಡ್ ಇರುವವರು. ಹಾಗೆಯೇ ಎಲ್ಲವನ್ನು ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಎದುರಿಸುವಂತಹ ಶಕ್ತಿ ಈ ಸಿಂಹ ರಾಶಿಯವರಲ್ಲಿ ಇರುತ್ತದೆ. ಹಾಗೆಯೇ ಈ ರಾಶಿಯವರಿಗೆ ಲೀಡರ್ಶಿಪ್ ಅನ್ನೋದರ ಗುಣ ಇವರು ಹುಟ್ಟಿನಿಂದಲೇ ಕೂಡ ಬಂದ್ಬಿಟ್ಟಿರುತ್ತೆ. ಈ ರಾಶಿಯವರು ಯಾವತ್ತೂ ಕೂಡ ನೆಗೆಟಿವ್ ಆಗಿ ಯೋಚನೆನೇ ಮಾಡಲ್ಲ. ಎಲ್ಲದನ್ನು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಇವರಿಗೆ ಎಂತಹದ್ದೇ ಕಷ್ಟ ಬಂದರೂ ಕೂಡ, ಎಂತಹದ್ದೇ ಸಮಸ್ಯೆ ಬಂದರೂ ಕೂಡ, ಎಂತಹದ್ದೇ ಸವಾಲುಗಳು ಬಂದರೂ ಕೂಡ ಅದನ್ನು ಗಟ್ಟಿಯಾಗಿ ನಿಂತು ಇವರು ಎದುರಿಸ್ತಾರೆ ಅಂತಾನೆ ಹೇಳಬಹುದು. ಅಂತಹ ಸಿಂಹ ರಾಶಿಯವರಿಗೆ ಈ ಗುರು ಸಂಚಾರದಿಂದ ಯಾವೆಲ್ಲ ಫಲಾನುಫಲಗಳು ದೊರೆಯುತ್ತೆ? ಅಕ್ಟೋಬರ್ 19ರಂದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾರೆ. ಹಾಗೆಯೇ ನವೆಂಬರ್ 11ರಿಂದ ಡಿಸೆಂಬರ್ 5ರ ತನಕ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡ್ತಾರೆ. ಇದರಿಂದ ಈ ಸಿಂಹ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗುತ್ತೆ, ಶುಭ ಫಲಗಳೇನು, ಅಶುಭ ಫಲಗಳೇನು, ಇದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ಸಿಂಹ ರಾಶಿಯವರ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಸಿಂಹ ರಾಶಿಯವರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಈ ಸಿಂಹ ರಾಶಿಯವರಿಗೆ ಗುರು ಈ ರಾಶಿಯವರಿಗೆ ವ್ಯಯಸ್ಥಾನಕ್ಕೆ ಬರ್ತಿರೋದ್ರಿಂದ 22 ದಿನಗಳ ಕಾಲ ಈ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಇರುತ್ತೆ. ಈ ರಾಶಿಯವರು ಗುರುಬಲ ಕಳ್ಕೋತಿರೋದ್ರಿಂದ, ಗುರು ನೀಚ ಸ್ಥಾನಕ್ಕೆ ಬರ್ತಿರೋದ್ರಿಂದ ಬಹಳನೇ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಫಸ್ಟ್ ಏನೇನು ಶುಭ ಫಲಗಳಿದೆ ಅಂತ ನೋಡೋಣ. ಆ ನಂತರ ಈ ರಾಶಿಯವರಿಗೆ ಇರುವಂತಹ ಅಶುಭ ಫಲಗಳು, ಅದಕ್ಕೆ ಪರಿಹಾರಗಳನ್ನ ನೋಡೋಣ. ಈ ರಾಶಿಯವರಿಗೆ ಗುರು ನೀಚ ಸ್ಥಾನದಲ್ಲಿದ್ದರೂ ಕೂಡ ವಿದೇಶ ಪ್ರಯಾಣದ ಯೋಗನ ಕೊಡ್ತಿದ್ದಾರೆ. ವಿದೇಶದಲ್ಲಿ ನೀವೇನಾದರೂ ಹೋಗಬೇಕು, ನಾನು ವಿದೇಶವಾಗಿ ಟ್ರಿಪ್ ಮಾಡಬೇಕು ಅಂತೇನಾದರೂ ಅನ್ಕೋತಿದ್ರೆ ವಿದೇಶ ಪ್ರಯಾಣ ಯೋಗ ಇರೋದ್ರಿಂದ ನೀವು ಮಾಡಬಹುದು. ಇನ್ನು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂತ ಬಯಸುವವರಿಗೂ ಕೂಡ ಇದು ಸಕಾಲವಾಗಿರುತ್ತೆ. ನೀವೇನಾದರೂ ವಿದೇಶದಲ್ಲಿ ನಾನು ಉತ್ತಮವಾಗಿ ಓದ್ಕೋಬೇಕು, ಹೈಯರ್ ಎಜುಕೇಷನ್ನ ಮಾಡಬೇಕು, ಹೈಯರ್ ಸ್ಟಡಿನ ಮಾಡಬೇಕು ಅಂತೇನಾದರೂ ಇದ್ದರೆ ಖಂಡಿತವಾಗಿಯೂ ಕೂಡ ಮಾಡಬಹುದು. ಇನ್ನು ಈ ರಾಶಿಯವರಿಗೆ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತಿದ್ರೂ ಕೂಡ ಆಗುತ್ತೆ. ಇನ್ನು ವಿದೇಶದಿಂದ ಬರಬೇಕಾಗಿರುವಂತಹ ಹಣ ಕೂಡ ನಿಮಗೆ ಅತಿ ವೇಗವಾಗಿಯೇ ಬರುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಗುರುಗ್ರಹ ಸಿಂಹ ರಾಶಿಯವರಿಗೆ ವಿದೇಶ ಪ್ರಯಾಣದ ಯೋಗ, ಹಾಗೆಯೇ ವಿದೇಶದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅವರಿಗೆ, ವಿದೇಶದಲ್ಲಿ ವ್ಯಾಸಂಗ ಮಾಡುವವರಿಗೆ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನ ಕೊಡ್ತಿದ್ದಾರೆ. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೊಬೇಕು, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ನೋಡೋದಾದರೆ, ವ್ಯಾಪಾರ ವ್ಯವಹಾರದಲ್ಲಿ ಕಿರಿಕಿರಿಯಾಗತ್ತೆ, ಏಳು ಬೀಳುಗಳಾಗತ್ತೆ. ನೀವೇನಾದರೂ ವ್ಯಾಪಾರ ವ್ಯವಹಾರ ಮಾಡ್ತಿದ್ರೆ ಏಳು ಬೀಳನ್ನ ಅನುಭವಿಸ್ಬೇಕಾಗತ್ತೆ. ಕಷ್ಟ ನಷ್ಟ ಎರಡನ್ನೂ ಕೂಡ ನೀವು ಸಮಾನವಾಗಿ ನೋಡಬೇಕಾಗತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅತಿಯಾದಂತಹ ಗಮನನ ನೀವು ಕೊಡಬೇಕಾಗತ್ತೆ. ಇನ್ನು ಈ ರಾಶಿಯವರಿಗೆ ನಷ್ಟವಾಗೋದ್ರಿಂದ ಇದರ ಕಡೆಗೆ ಹೆಚ್ಚಿನ ಗಮನ ವಹಿಸಿ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಗಮನನ ವಹಿಸಬೇಕಾಗತ್ತೆ. ಅತಿಯಾದಂತಹ ಖರ್ಚುಗಳು ಬರಬಹುದು. ನಿಮಗೆ ಅತಿಯಾದಂತಹ ಖರ್ಚುಗಳು ಬರ್ತಿರೋದ್ರಿಂದ ನೀವು ಹಿಡಿತದಿಂದ ಖರ್ಚನ್ನ ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ಹಣಕಾಸಿಗೂ ಕೂಡ ತೊಂದರೆ ಬರೋದ್ರಿಂದ ಖರ್ಚಿನ ಮೇಲೂ ಕೂಡ ನೀವು ಹೆಚ್ಚಿನ ನಿಗಾನ ವಹಿಸಬೇಕಾಗತ್ತೆ. ಇನ್ನು ಹೊಸ ಕೆಲಸಗಳನ್ನು ಶುರು ಮಾಡಲು ಇದು ಉತ್ತಮವಲ್ಲ. ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೊಸ ಕೆಲಸನ ನೀವು ಮಾಡೋಕ್ಕೆ ಹೋಗಬೇಡಿ. ಇರೋ ಕೆಲಸನೇ ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದರೆ ಅದರಲ್ಲೇ ಒಳ್ಳೆ ಫಲನ ನೀವು ಪಡ್ಕೊಳ್ಬಹುದು. ಇನ್ನು ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಎಫರ್ಟ್ ಬೇಕಾಗತ್ತೆ. ನೀವು ಯಾವುದಾದ್ರೂ ಕೆಲಸ ಮಾಡ್ತೀರಿ, ಆ ಕೆಲಸಗಳಲ್ಲಿ ಹೆಚ್ಚಿನ ಶ್ರಮನ ವಹಿಸಬೇಕಾಗತ್ತೆ. ಹೆಚ್ಚಿನದಾಗಿ ಎಫರ್ಟ್ ಹಾಕಿ ಕೆಲಸನ ಮಾಡಬೇಕಾಗತ್ತೆ.
ಇನ್ನು ನಿಮ್ಮ ಉದ್ಯೋಗಗಳಲ್ಲಿ ಬಹಳ ಸಮಸ್ಯೆಗಳು ಬರಬಹುದು. ನೀವು ಯಾವ್ದ್ಯಾವ್ದು ಕೆಲಸ ಮಾಡ್ತಿದ್ದೀರೋ ಅದು ಗೌರ್ಮೆಂಟ್ ಕೆಲಸನೇ ಆಗಿರಲಿ, ಪ್ರೈವೇಟ್ ಕೆಲಸನೇ ಆಗಿರಲಿ, ಏನೇ ಒಂದು ಉದ್ಯೋಗ ಮಾಡ್ತೀರಿ ಅಂತಹ ಉದ್ಯೋಗಗಳಲ್ಲಿ ನೀವು ಬಹಳನೇ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಸಹೋದ್ಯೋಗಿಗಳು ನಿಮಗೆ ತೊಂದರೆನ ಮಾಡಬಹುದು. ಇನ್ನು ಸಹೋದ್ಯೋಗಿಗಳಿಂದ ನಿಮಗೆ ತೊಂದರೆ ಆಗೋದ್ರಿಂದ ನಿಮ್ಮ ಬಾಸ್ ಕೂಡ ನಿಮಗೆ ಬೈಬಹುದು. ಹೀಗಾಗಿ ನೀವು ಉದ್ಯೋಗದಲ್ಲೂ ಕೂಡ ತುಂಬಾ ಏರುಪೇರನ್ನ ಅನುಭವಿಸ್ಬೇಕಾಗತ್ತೆ. ಇನ್ನು ಮಾತಿನಲ್ಲಿ ನೀವು ತುಂಬಾ ಹಿಡಿತ ಅನ್ನೋದನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ. ನೀವು ಎಷ್ಟು ಇತಿಮಿತಿಯಿಂದ ಮಾತಾಡ್ತೀರೋ ಅಷ್ಟು ಒಳ್ಳೆಯದು. ನೀವು ತುಂಬಾ ಮಾತಾಡಿ ಕೆಟ್ಟವರು ಅಂತ ಅನ್ನಿಸ್ಕೊಳ್ಳೋಕೆ ಹೋಗಬೇಡಿ. ಹಿಡಿತದಿಂದ ಮಾತಾಡಿ, ಅದರಿಂದ ನಿಮಗೆ ಸಮಸ್ಯೆಗಳೇ ಜಾಸ್ತಿ ಆಗಿರುತ್ತೆ. ಒತ್ತಡಗಳು ಕೂಡ ಈ ರಾಶಿಯವರಿಗೆ ಬರಬಹುದು. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒತ್ತಡ ಅನ್ನೋದು ಬರುತ್ತೆ. ಹಾಗಾಗಿ ಆ ಒತ್ತಡಗಳನ್ನ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಈ ರಾಶಿಯವರಿಗೆ ಈ ತಿಂಗಳು ಗುರುಗ್ರಹದಿಂದ, ಗುರು ಸಂಚಾರದಿಂದ ತೊಂದರೆಗಳು ಬರ್ತಿರೋದ್ರಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ಎದುರಿಸುವಂಥ ಸಾಮರ್ಥ್ಯ ನಿಮ್ಮದಾಗಿರಬೇಕು. ಏನೇ ಕಷ್ಟ ಬಂದರೂ ಕೂಡ ನಾನು ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋ ಥರ ನೀವಿರಬೇಕು. ಮೊದಲೇ ಸಿಂಹ ರಾಶಿಯವರು ಪಾಸಿಟಿವ್ ಮೈಂಡ್ ಇರೋರು, ಎಲ್ಲನೂ ಕೂಡ ಎದುರಿಸುವಂಥ ಸಾಮರ್ಥ್ಯ ಇರೋರು. ಹಾಗಾಗಿ ಏನೇ ಕಷ್ಟ ಬಂದರೂ ಕೂಡ ನೀವು ಕುಗ್ಗಬೇಡಿ. ಆರೋಗ್ಯದಲ್ಲಿ ತುಂಬ ಏರುಪೇರಾಗಬಹುದು. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ವಹಿಸಿ. ನಿಮ್ಮ ಆರೋಗ್ಯದಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಏರುಪೇರನ್ನು ಅನುಭವಿಸ್ತೀರಾ. ಹಾಗಾಗಿ ಆರೋಗ್ಯದ ಕಡೆಗೆ ನೀವು ಗಮನ ವಹಿಸಿ. ಇನ್ನು ಚಿಂತೆ ಮತ್ತು ಅಶಾಂತಿ ಕಾಡಬಹುದು. ನಿಮಗೆ ವಿಪರೀತವಾದಂತಹ ಚಿಂತೆ, ಮಾನಸಿಕವಾಗಿ ಒತ್ತಡ, ಹಾಗೆಯೇ ಅಶಾಂತಿ ಕಾಡೋದು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋದು, ಈ ರೀತಿಯಾಗಿ ಆಗ್ಬಿಡುತ್ತೆ. ಎಲ್ಲದರ ಕಡೆಗೆ ನೀವು ಗಮನ ಕೊಡಿ. ಇನ್ನು ಈ ರಾಶಿಯವರು ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಮೊದಲೇ ಈ ಸಿಂಹ ರಾಶಿಯವರು ಕೋಪವಂತರು. ಅದರಲ್ಲೂ ಕೂಡ ಗುರುಬಲ ಇಲ್ಲದೆ ಇರೋದ್ರಿಂದ, ಗುರು ನಿಮ್ಮ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಗುರುವಿನಿಂದ ಈ ರಾಶಿಯವರಿಗೆ ಕಷ್ಟ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬೇರೆ ಗ್ರಹಗಳಿಂದಲೂ ಕೂಡ ಲಾಭವಾಗುತ್ತೆ. ಇದ್ರ ಕಡೆಗೆ ನೀವು ಗಮನ ವಹಿಸಿ. ನೋಡಿದ್ರಲ್ಲ, ಈ ಸಿಂಹ ರಾಶಿಯವರಿಗೆ ಎಷ್ಟು ಅಶುಭ ಫಲಗಳಿದೆ, ಹಾಗೆಯೇ ಅದಕ್ಕೆ ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ಪ್ರತಿ ಗುರುವಾರ ಗುರುವಿನ ದೇವಾಲಯಕ್ಕೆ ಹೋಗಿ, ಗುರುವಿನ ಮೊರೆ ಹೋಗಿ, ಗುರುವಿನ ಧ್ಯಾನ ಮಾಡಿ. ಹಾಗೆಯೇ ಪ್ರತಿ ಗುರುವಾರ ಧ್ಯಾನ ಮಾಡೋದ್ರಿಂದ ಕಡಲೆಕಾಳು ದಾನ ಮಾಡಿ, ಹಸುವಿಗೆ ಆಹಾರ ಕೊಡಿ. ಈ ರೀತಿಯಾಗಿ ನೀವು ಮಾಡ್ಕೊಂಡು ಬಂದರೆ ನಿಮ್ಮಲ್ಲಿರುವಂಥ ಈ ಅಶುಭ ಫಲಗಳು, ಗುರುವಿನ ಕೆಟ್ಟ ರೀತಿಯಾದಂತಹ ಕಣ್ಣು ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆಯೇ ಈ ಸಿಂಹ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳಿತ್ತು ಅಂತ ನೋಡಿದ್ರಲ್ಲ, ನಿಮ್ಮದು ಕೂಡ ಸಿಂಹ ರಾಶಿನ. ಹಾಗಿದ್ರೆ ತಪ್ಪದೇ ಈಗಲೇ ನಿಮ್ಮ ಗುರುವಿನ ಇಷ್ಟದೇವರ ಗುರುವಿನ ಹೆಸರನ್ನು ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.